ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಕೊಡ್ತಾರಲ್ಲ ಮೊಸರನ್ನ, ಅದೇ ಟೇಸ್ಟ್ ಇರುವಂಥ ಮೊಸರನ್ನ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 15 ಮಿನಿಟ್ಸ್ಗೆಲ್ಲ ನೀವು ರೆಡಿ ಮಾಡ್ಬೋದು. ಇದಕ್ಕೆ ಮೊದಲು ರೈಸ್ ಮಾಡಿಟ್ಕೋಬೇಕು. ರೈಸ್ನ ನೀವು ರೇಷನ್ ಅಕ್ಕಿಯಿಂದ ಮಾಡ್ಕೊಳ್ಳಿ. ಅನ್ನ ಮೆತ್ತಗಾಗಿರಬೇಕು. ಉದ್ರುದ್ರಾಗಿದ್ದರೆ ಮೊಸರನ್ನಕ್ಕೆ ಚೆನ್ನಾಗಿರೋಲ್ಲ. ನೀರು ಸ್ವಲ್ಪ ಜಾಸ್ತಿ ಹಾಕಿ ಅನ್ನ ಮೆತ್ತಗೆ ಮಾಡ್ಕೊಳ್ಳಿ. ಅರ್ಧ kg ಅಕ್ಕಿ ಹಾಕಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ, ನಂದಿನಿ ಗಟ್ಟಿ ಮೊಸರು. ಜೊತೆಗೆ 2 ಈರುಳ್ಳಿ ಈ ಥರ ಸಣ್ಣಕ್ಕೆ ಹಚ್ಕೊಂಡು, ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ತಗೊಳ್ಳಿ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೊಸರನ್ನದಲ್ಲಿ. ನೋಡಿ, ಒಂದು ಜಸ್ಟ್ 30 ಸೆಕೆಂಡ್ಸ್ ಬಿಟ್ಟು ಈಗ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಮೆಣಸಿನ್ಕಾಯಿ ಹಾಕಬೇಕಂದ್ರೆ ಈರುಳ್ಳಿ ಹಾಕ್ತಿರಲ್ಲ, ಇವಾಗಲೇ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿವತ್ತು ಖಾರ ಹಾಕ್ತಿಲ್ಲ, ಇದರಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಬಿಸಿಲಲ್ವಾ, ಸೊ ಮೊಸರನ್ನ ತಂಪಾಗಿರಲಿ ಅಂತ ನಾನು ಖಾರ ಬಳಸಿಲ್ಲ. ಮೆಣಸಿನ್ಕಾಯಿ ನಿಮಗೆ ಇಷ್ಟ ಆದರೆ ಈರುಳ್ಳಿ ಜೊತೆಗೆ ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಇಷ್ಟೇ ಒಗ್ಗರಣೆ, ಸಿಂಪಲ್. ಜಸ್ಟ್ 15 ಮಿನಿಟ್ಸ್ಗೆಲ್ಲ ನಿಮಗೆ ಈ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ನೀವು ಇದನ್ನ ಬ್ರೇಕ್ಫಾಸ್ಟ್ಗಾದ್ರು ತಿನ್ಬೋದು, ಮಧ್ಯಾಹ್ನ ಲಂಚ್ಗೂ ತಿನ್ಬೋದು. ಈ ಬೇಸಿಗೆನಲ್ಲಂತೂ ಮಧ್ಯಾಹ್ನ ಲಂಚ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಒಗ್ಗರಣೆ ರೆಡಿ ಆಯಿತು. ಈಗ ಅನ್ನ ಕೂಡ ಆಗಿತ್ತಲ್ಲ, ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಟಿದ್ದೀನಿ. ಅನ್ನ ಪೂರ್ತಿಯಾಗಿ ತಣ್ಣಗಾಗಬೇಕು. ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಡಿ ಮೊಸರನ್ನ. ಅನ್ನ ಪೂರ್ತಿ ತಣ್ಣಗಾಗಬೇಕು. ಈಗ ಗಟ್ಟಿ ಮೊಸರು ಹಾಕ್ಕೊಳ್ಳೋಣ. ಈ ಮೊಸರು ಜೊತೆಗೆ ನೀವು 1 ಟೀ ಗ್ಲಾಸಷ್ಟು ನೀರು ಅಥವಾ ಹಾಲು ಹಾಕ್ಕೋಬೇಕು. ನಿಮಗೆ ಹಾಲು ಸಿಕ್ಕರೆ ಹಾಲೇ ಹಾಕ್ಕೊಳ್ಳಿ. ಕಾಯಿಸಿ ಆರಿಸಿರೋ ಅಂಥ ಹಾಲು 1 ಗ್ಲಾಸ್ ಹಾಕ್ಕೊಳ್ಳಿ. ಇದ್ರ ಜೊತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹಾಲು ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ನೀರು ಹಾಕ್ಕೊಳ್ಳಿ. ಈಗ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಅನ್ನ ಮತ್ತು ಮೊಸರನ್ನ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಒಂದು ಮ್ಯಾಶರ್ ಇದ್ದರೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ, ಅನ್ನ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಈ ರೀತಿ ಮ್ಯಾಶ್ ಮಾಡೋದು. ಈ ಥರ ಮ್ಯಾಶರ್ ಇಲ್ಲ ಅಂದರೆ ಒಂದು ದೊಡ್ಡ ಸ್ಪೂನ್ ತೊಗೊಳ್ಳಿ. ಸ್ಪೂನ್ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಅನ್ನ ನುಣ್ಣಗಾಗ್ಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ. ಇದನ್ನು ನೀವು ಕೈಯಲ್ಲಿ ಕೂಡ ಕಿವುಚ್ಕೋಬೋದು, ಸ್ಪೂನ್ ಬೇಡ ಅಂದರೆ. ಸೊ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಕೂಡ ಸ್ವಲ್ಪ ತಣ್ಣಗಾದ್ಮೇಲೆ ಅನ್ನಕ್ಕೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಬಿಟ್ಟು ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರ ಟೇಸ್ಟ್ ಅಂತೂ ಎಕ್ಸಾಕ್ಟ್ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ವ ಅದೇ ರೀತಿ ಇರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನ್ನ ಮಗಳಿಗೆ ಈ ಕರ್ಡ್ ರೈಸ್ ತುಂಬ ಇಷ್ಟ. ಅವಳು ಈ ರೀತಿ ಯಾವಾಗಲೂ ಒಗ್ಗರಣೆ ಮಾಡಿಕೊಟ್ರೆ ಡೈಲಿ ತಿನ್ಸಿಟ್ಟು ಕೂಡ ತಿಂತಾಳೆ. ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇನ್ಸ್ಟೆಂಟಾಗಿ ಕರ್ಡ್ ರೈಸ್ ರೆಡಿ ಆಗೋಯಿತು. ಈ ಕರ್ಡ್ ರೈಸ್ಗೆ ನೀವು ಫ್ರೂಟ್ಸಿಂದ ಡೆಕೋರೇಟ್ ಮಾಡ್ಬೋದು. ಆ್ಯಪಲ್, ಗ್ರೇಪ್ಸ್, ಪೊಮಗ್ರನೇಟ್, ಈ ಥರ ಯಾವುದಾದ್ರು ಫ್ರೂಟ್ಸ್, ಮನೇಲಿ ಯಾವ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಳ್ಳಿ. ನಾನು ಗ್ರೇಪ್ಸ್ ಇತ್ತು ಇವತ್ತು, ಗ್ರೇಪ್ಸ್ ಕಟ್ ಮಾಡಿ ಹಾಕಿದ್ದೀನಿ. ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಈ ಸಮ್ಮರ್ಗೆ ಕೂಲ್ ಆಗಿರೋವಂಥ, ತಂಪಾಗಿರೋವಂಥ ರೆಸಿಪಿ ಮೊಸರನ್ನ ಒಮ್ಮೆ ಟ್ರೈ ಮಾಡಿ. ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.